ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ, ತುಂಬಾ ಶಾಂತಿಯುತವಾಗಿ ಇರೋದಕ್ಕೆ, ಮನೆಯಲ್ಲಿ ಹಣಕಾಸು ಜೋರಾಗಿ ಓಡಾಡಬೇಕು, ನಾವು ಅಂದುಕೊಂಡಿರುವ ಬಿಸ್ನೆಸ್ಸು ಚೆನ್ನಾಗಿ ನಡಿಬೇಕು, ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮನೆಯಲ್ಲಿ ತುಂಬ ಆನಂದವಾಗಿರಬೇಕು, ನಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅದು ಚೆನ್ನಾಗೇ ಇರುತ್ತೆ. ಆದರೆ ಈ ಕಷ್ಟಗಳು ಅನ್ನುವಂಥದ್ದು ನಮ್ಮನ್ನು ಯಾಕೋ ಬಿಟ್ಟು ಬಿಡದೆ ಕಾಡ್ತಾ ಇದೆ, ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ನಮಗೆ ಒಂದು ಮನೆಯಲ್ಲೂ ಕೂಡ ಏನೋ ಒಂದು ದರಿದ್ರ ಅನ್ನೋದಿದೆ. ಮನೆಗೆ ಬಂದರೆ ಸಾಕು ತಳ್ಳುತ್ತಾ ಇರುತ್ತೆ, ಹೊರಗಡೆ ಹೋಗ್ಬಿಡ್ಬೇಕಪ್ಪ, ನಾವು ಮನೆ ಒಳಗಡೆ ಬರೋದಕ್ಕೆ ನಮ್ಗೆ ಇಷ್ಟನೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಈ ಥರ ನಮಗೆ ಸಹಜವಾಗಿ ನಡೀತಾನೇ ಇರುತ್ತೆ. ಇದನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ಮುಖ್ಯವಾಗಿ ಆ ದರಿದ್ರ ಏನಿರುತ್ತೆ ಅದು ಏನಾದರೂ ಬಂದುಬಿಟ್ರೆ ಸಾಕು, ಎಷ್ಟೇ ರಿಚ್ ಆಗಿದ್ದರೂ ಕೂಡ ಅವರನ್ನು ಕಡುಬಡತನಕ್ಕೆ ತಳ್ಳಿಬಿಡುತ್ತೆ. ಒಂದೊಂದು ರೂಪಾಯಿಗೂ ಕೇಳಿಕೊಳ್ಳುವಂಥ ಕಷ್ಟಕ್ಕೆ ನಾವು ಸಿಲುಕಾಕ್ಕೊಂಡು ಬಿಡ್ತೀವಿ. ಯಾರನ್ನ ಸಹಾಯ ಕೇಳಿದ್ರೂ ಕೂಡ ನಮಗೆ ಸಹಾಯ ಕೊಡೋದಿಲ್ಲ. ನಮ್ಮನ್ನು ನೋಡುವಂಥ ದೃಷ್ಟಿಕೋನನೇ ಬೇರೆ ಕಡೆ ಇರುತ್ತೆ. ಆ ಥರ ಎಲ್ಲವೂ ಬದಲಾದಾಗ, ಆ ಸಮಸ್ಯೆಗಳು ಜಾಸ್ತಿ ಆದಾಗ ಮಾಡಿಕೊಳ್ಳುವಂಥ ಪರಿಹಾರ, ಇದನ್ನು ಸಾಧಾರಣವಾಗಿ ನಾವು ಶುಕ್ರವಾರದ ರಾತ್ರಿ ಏನಾದರೂ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥ ಫಲ ಅನ್ನೋದು ಸಿಗುತ್ತೆ. ಯಾಕಂದರೆ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ದಿನ. ಆ ತಾಯಿಯನ್ನು ನಾವು ಈ ದಿನ ಈ ರೀತಿಯಾಗಿ ಕೇಳಿಕೊಂಡು ಪರಿಹಾರ ಮಾಡಿಕೊಂಡ್ರೆ ನಮ್ಮ ಮನೆಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಅನ್ನೋದು ಸಿಗುತ್ತೆ. ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೂಡ ಈ ಪರಿಹಾರಕ್ಕೆ ಇದೆ ಅಂತ ಹೇಳಬಹುದು. ಇದನ್ನು ತುಂಬ ಸರಳ ವಿಧಾನದಲ್ಲೇ ನಮ್ಮ ಅಡುಗೆ ಮನೆಯಲ್ಲಿ ವಸ್ತುಗಳಿದೆ ನೋಡಿ, ಅದಕ್ಕೆ ಒಂದು ಶಕ್ತಿ ಅನ್ನೋದು ಇದೆ. ನಾವು ತುಂಬಾ ಒಂದು ಈಸಿಯಾಗಿ ಏನು ಅಂದ್ಕೊಳ್ತೀವಿ ಅಂದರೆ, ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳು ಅಡುಗೆಗೆ ಬಳಸ್ತೀವಿ, ಪರಿಹಾರಕ್ಕೆ ಹೇಗಾಗುತ್ತೆ, ನಮ್ಮ ಹಣಕಾಸಿನ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಆದರೆ ನಮ್ಮ ಹಿರಿಯರು ಕೂಡ ತುಂಬಾ ರಹಸ್ಯವಾಗಿ ಅವರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರು. ಸ್ನೇಹಿತರೆ, ತುಂಬ ಗುಟ್ಟಾಗಿ ಮಾಡ್ಕೊಳ್ತಾ ಇರೋದರಿಂದ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಅರಿವು ಇರ್ತಾ ಇರಲಿಲ್ಲ. ಆದರೆ ಈ ಪರಿಹಾರಗಳಲ್ಲಿ ತುಂಬ ರಿಸಲ್ಟನ್ನು ಕೊಡುತ್ತೆ, ತುಂಬ ಶಕ್ತಿಯನ್ನು ಕೊಡುತ್ತೆ. ಇದನ್ನು ನೀವು ಮಾಡ್ಕೊಂಡು ನೋಡಿ. ಸಾಸಿವೆ ಬಂದು ನಮಗೆ ಶತ್ರುಗಳಿರ್ತಾರೆ ನೋಡಿ, ಅವ್ರನ್ನ ಬೇಕಾದರೆ ನಂಬಿಡಬಹುದು. ಆದರೆ ನಮ್ಮ ಜೊತೆನೇ ಚೆನ್ನಾಗಿ ಇದ್ದುಕೊಂಡು ಹಿತಶತ್ರುಗಳು ಇರ್ತಾರೆ ನೋಡಿ, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬಲೇಬಾರ್ದು ಸ್ನೇಹಿತರೆ, ಅಂತಹವ್ರನ್ನ. ಯಾಕಂದರೆ ಅವರು ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ, ತುಂಬ ಅಸೂಯೆ ಪಡ್ತಾ ಇರ್ತಾರೆ, ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ನಮ್ಮ ಏಳಿಗೆ ಅವರಿಗೆ ಅಸೂಯೆಯನ್ನು ತಂದುಕೊಡುತ್ತೆ, ನಮ್ಮ ಅಭಿವೃದ್ಧಿ ಅನ್ನೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಹಿತಶತ್ರುಗಳನ್ನು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹಿತಶತ್ರುಗಳಿಗೂ ಕೂಡ ನಾವು ಸರಿಯಾಗಿ ಪಾಠ ಕಲಿಸುವಂಥ ಯಾವುದಾದ್ರೂ ವಸ್ತು ಇದೆ ಅಂತ ಹೇಳಿದ್ರೆ ಅದು ಸಾಸಿವೆನೇ. ಯಾಕಂದರೆ ನಮ್ಗೆ ಯಾರು ಶತ್ರುಗಳು, ಯಾರು ಹಿತಶತ್ರುಗಳು, ಯಾರು ಕೆಟ್ಟದ್ದು ಮಾಡ್ತಾ ಇರ್ತಾರೆ, ಹಾಗೂ ನಮ್ಮ ಮನೆಯಲ್ಲೇ ಏನು ನಡೀತಾ ಇರುತ್ತೆ ಅನ್ನೋದು ಕೆಲವೊಂದು ಬಾರಿ ನಮಗೆ ತಿಳಿಯೋದು ಸ್ವಲ್ಪ ತಡವಾಗಬಹುದು. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಯಥೇಚ್ಛವಾಗಿ ನಮಗೆ ನೆಮ್ಮದಿಯ ಜೊತೆ ದುಡ್ಡು ಅನ್ನೋದು ಸಿಗುತ್ತೆ. ದುಡ್ಡು ನಮಗೇನು ಮಳೆ ಬರುವ ರೀತಿ ಮೇಲಿಂದ ಏನು ಬಂದುಬಿಡೋದಿಲ್ಲ, ಆದರೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಯಾಕಂದರೆ ಯಾರು ದುಡಿತಾ ಇರ್ತಾರೆ ನೋಡಿ, ಅವರು ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ನಮಗೆ ಒಂದು ಕಡೆ ಆದಾಯ ಬರ್ತಾಯಿದ್ರೆ ಇನ್ನೊಂದು 10 ಕಡೆ ಆದಾಯ ಸೃಷ್ಟಿಯಾಗುವಂಥ ಕೆಲಸಗಳು ಬರುತ್ತೆ, ಆಪರ್ಚುನಿಟಿ ಅನ್ನೋದು ಬರುತ್ತೆ. ಹಾಗೂ ನಮ್ಮ ಕೈಗೆ ಬಲವನ್ನು ಕೊಡ್ತಾನೆ ಭಗವಂತನು, ಇನ್ನಷ್ಟು ಮತ್ತಷ್ಟು ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ನಾವು ಭಗವಂತನನ್ನು ನಂಬಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ, ಅದರ ಜೊತೆ ನಾವು ದುಡಿತಾ ಇರ್ತೀವಿ. ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಸ್ನೇಹಿತರೆ, ದುಡಿತಾ ನಾವು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಬೇಕು. ತದನಂತರ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಉತ್ತಮವಾದಂಥ ಒಂದು ರಿಸಲ್ಟ್ ಬರುತ್ತೆ. ಒಂದು ಬೌಲ್ ತಗೊಳ್ಳಿ, ಗಾಜಿನ ಬೌಲನ್ನು ತಗೊಳ್ಳಿ, ನಮ್ಮ ಅರ್ಧ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ
ಗಾಜಿನ ಲೋಟ, ಗಾಜಿನ ಬೌಲು, ಗಾಜಿನ ವಸ್ತುಗಳು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಗಾಜಿನ ಬಟ್ಲನ್ನು ತಗೊಂಡಿದ್ದೆ. ಇದ್ರ ಒಳಗಡೆ ನೀವು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಒಂದಷ್ಟು ಸಾಸಿವೆ ಹಾಕಿ ತದನಂತರ ಇದಕ್ಕೆ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಗುರುಬಲ ಯಾರಿಗಿದೆಯೋ ಅವ್ರಿಗೆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ, ದುಡ್ಡು ಬರ್ತಾನೆ ಇರುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ದುಡ್ಡಿಂದ ಕೂಡಿರುವಂಥ ಸಮಸ್ಯೆಗಳು ದೂರ ಆಗುತ್ತೆ, ತುಂಬ ನೆಮ್ಮದಿಯಾಗಿರಬಹುದು, ಮನೆಯಲ್ಲಿ ಒಗ್ಗಟ್ಟಿನ ಜೀವನ ಸಿಗುತ್ತೆ, ಹಾಗೂ ಕುಟುಂಬದಲ್ಲಿ ಎಲ್ಲ ರೀತಿಯ ವಾತಾವರಣ ಅನುಕೂಲ ಆಗುವಂತೆ ಇದು ಮಾಡುತ್ತೆ. ಇದಕ್ಕೆ 2 ನಾವು ತುಳಸಿ ಎಲೆಗಳನ್ನು ಇಡಬೇಕು. ಪೂಜೆಗೆ ಮಾಡದೇ ಇರುವಂಥ ಗಿಡಗಳು ಇಟ್ಟಿರ್ತೀವಲ್ವ, ಅದರಲ್ಲಿ ತಗೊಳ್ಬೇಕು ನಾವು ಎಲೆಗಳನ್ನು. ಈ ಥರ ತೆಗೆದು ಫಸ್ಟೇ ಇಟ್ಕೊಂಡು 1-2 ಎಲೆಗಳನ್ನು ಇದ್ರ ಮೇಲೆ ಇಟ್ಬಿಟ್ಟು ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಬೇಕು. ನಿಮ್ಮ ಮನೆಯೆಲ್ಲ ಕ್ಲೀನಾಗಿ ಈ ಬೌಲನ್ನು ಇಟ್ಕೊಂಡು ಓಡಾಡ್ತಾ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು, ನಮ್ಮ ಮನೆಯಲ್ಲಿರುವಂಥ ಬಡತನ, ನಮ್ಮ ಮನೆಯಲ್ಲಿರುವಂಥ ದರಿದ್ರ ದೇವತೆ ಓಡೋಗಬೇಕು ಅಂತ ಹೇಳ್ಕೊಳ್ಳಿ. ದರಿದ್ರ ದೇವತೆ ಇದ್ದರೆ ಎಲ್ಲ ಕಷ್ಟಗಳು ಬರುತ್ತೆ, ಹಾಗೂ ಮಹಾಲಕ್ಷ್ಮಿ ಆ ಜಾಗದಲ್ಲಿ ಇರೋದಿಲ್ಲ. ಈ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ದರಿದ್ರ ದೇವತೆ ಹೊರಟೋಗ್ತಾಳೆ. ಇಷ್ಟನ್ನು ಮಾಡಿ ಇದನ್ನು ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ನೀವು ಅಡುಗೆ ಮನೆಯಲ್ಲಾದರೂ ಇಡಿ ಅಥವಾ ನಿಮ್ಮ ದೇವ್ರ ಮನೆಯಲ್ಲಾದರೂ ಇಡಬಹುದು. ಈ 2 ಜಾಗದಲ್ಲಿ ಕೂಡ ನೀವು ಇಟ್ಕೊಳ್ಬಹುದು. ಕೆಲವೊಬ್ಬರಿಗೆ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಸ್ವಲ್ಪ ಒಳ್ಳೆ ಪ್ಲೇಸ್ ಇಲ್ಲ ಅಂತ ಅಂದ್ಕೊಳ್ಳುವಂಥವರು ಸಾಧ್ಯವಾದಷ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಅಂದರೆ ಅಗ್ನಿದೇವರ ಸಾಕ್ಷಿಯಾಗಿ ಮಾಡ್ತಾಯಿದ್ದೀವಿ ಈ ಪರಿಹಾರವನ್ನು. ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಮ್ಮ, ಅಷ್ಟಲಕ್ಷ್ಮಿಯರು ಬಂದು ನಮ್ಮನ್ನು ಕಾಪಾಡು ತಾಯಿ ಅಂತ ಕೇಳಿಕೊಂಡು ಈ ಪರಿಹಾರವನ್ನು ನಾವು ಮಾಡಿಕೊಳ್ಳೋದು. ಅದಕ್ಕೋಸ್ಕರ ಈ ಬೌಲನ್ನು ನೀವು ಆದಷ್ಟು ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಪ್ರಯತ್ನಿಸಿ. ಈ ಥರ ಇಟ್ಟು ಕೇಳಿಕೊಂಡು ಇದನ್ನು ರಾತ್ರಿ ಪೂರ್ತಿ ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದು ಮಲ್ಕೊಳ್ಳಿ. ಮತ್ತೆ ಲೈಟ್ ಆಫ್ ಮಾಡೋದು, ಆನ್ ಮಾಡೋದು, ಹೋಗಿ ನೋಡೋದು, ಇದೆಲ್ಲವೂ ನೋಡೋದಕ್ಕೆ ಹೋಗ್ಬಿಡಿ. ಒಂದು ಸಾರಿ ಬಂದು ಮಲ್ಕೊಂಡಾದಮೇಲೆ ಪ್ರಕೃತಿಯಲ್ಲಿ ರಾತ್ರಿ ಆದಮೇಲೆ ನೆಗೆಟಿವ್ಗೆ ಓಡಾಡೋದಕ್ಕೆ ಜಾಸ್ತಿ ಒಂದು ಬಲ ಬರುತ್ತೆ. ಆ ನೆಗೆಟಿವನ್ನು ಎಳೆದುಕೊಳ್ಳುವಂಥ ಶಕ್ತಿ ಈ ಪರಿಹಾರಕ್ಕೆ, ಇದರಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಇದೆ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡು ತದನಂತರ ಎಲ್ಲ ರೀತಿಯ ಕಷ್ಟಗಳನ್ನು, ದರಿದ್ರವನ್ನು ಅದು ಎಳ್ಕೊಳ್ಳುವಂಥ ಕೆಲಸ ರಾತ್ರಿ ಪೂರ್ತಿ ಮಾಡ್ತಾ ಇರುತ್ತೆ. ನಾವು ಮಲ್ಕೊಂಡಿರ್ತೀವಲ್ವ, ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಮಾರನೇ ದಿನ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ.